ಇನ್ನು ಬೆಳಗಾವಿಯಲ್ಲಿ ಕೇವಲ 20,000 ರೂಪಾಯಿ ಹಣಕ್ಕೋಸ್ಕರ ವ್ಯಕ್ತಿಯನ್ನ ಮರ್ಡರ್ ಮಾಡಿಬಿಡ್ತಾನೆ. ಈಗ ಮರ್ಡರ್ ಮಾಡಿದಂಥ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಏನು 20,000ದ ಕಹಾನಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಬೆಳಗಾವಿ ಜಿಲ್ಲೆಯ ಶೇಡಬಾಳ ಗ್ರಾಮದಲ್ಲಿ ಈ ಶಶಿಕಾಂತ್ ಹೊನಕಾಂಬಳೆ ಅನ್ನೋನು ಕೊಲೆಯಾದ. ಯಾವತ್ತು ಜುಲೈ 20ನೇ ತಾರೀಕು ಕಾಗವಾಡ ತಾಲೂಕಿನ ಶೇಡಬಾಳದಲ್ಲಿ ಈ ಹತ್ಯೆ ಆಗಿರುತ್ತೆ. ಯಾರಿಂದ ಹತ್ಯೆಯಾಗಿದ್ದು ಅಂತಂದ್ರೆ ಚಿಕನ್ ಶಾಪನ್ನ ಹೊಂದಿದ್ದಂತಹ ಫೈಮುದ್ದೀನ್ ಎಂಬಾತನಿಂದ ಕೊಲೆಯಾಗಿರೋದು. ಕಾಗವಾಡ ಪೊಲೀಸರಿಂದ ಈಗ ಆರೋಪಿ ಫೈಮುದ್ದೀನ್ನ ಅರೆಸ್ಟ್ ಮಾಡಲಾಗಿದೆ. ಶಶಿಕಾಂತ್ ಹೊನಕಾಂಬಳೆ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿರ್ತಾನೆ. ಶಶಿಕಾಂತ್ ಬಳಿ 20,000 ರೂಪಾಯಿ ಸಾಲವನ್ನು ಪಡ್ಕೊಂಡಿರ್ತಾನೆ ಫೈಮುದ್ದೀನ್. ಶಶಿಕಾಂತ್ಗೆ 2 ತಿಂಗಳಿಂದ ಬಡ್ಡಿ ಹಣವನ್ನ ಈ ಫೈಮುದ್ದೀನ್ ಕೊಟ್ಟಿರೋಲ್ಲ. ತನ್ನ ಕೆಲಸ ಮುಗಿಸಿ ಶಶಿಕಾಂತ್ ಅಂಗಡಿಗೆ ಹೋಗ್ತಾ ಇದ್ದಂತೆ ತನ್ನ ದೈನಂದಿನ ಕೆಲಸಗಳನ್ನ ಮುಗಿಸಿಕೊಂಡು ಶಶಿಕಾಂತ್ ಅಂಗಡಿಗೆ ಫೈಮುದ್ದೀನ್ ಹೋಗ್ತಾ ಇದ್ದ. ಬೈಕ್ನಲ್ಲಿ ಶಶಿಕಾಂತ್ನ ಜಮೀನಿಗೆ ಕರ್ಕೊಂಡು ಹೋಗ್ತಾನೆ ಫೈಮುದ್ದೀನ್ ಆರೋಪಿ. ಜಮೀನಿಗೆ ಕರ್ಕೊಂಡು ಹೋಗ್ತಿದ್ದಂತೆ ಆತನ ತಲೆ ಮೇಲೆ ಕಲ್ಲೆತ್ತಾಕಿ ಕೃಷಿ ಹೊಂಡಕ್ಕೆ ಎಸ್ತು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಪೊಲೀಸರು ಈ ಪ್ರಕರಣವನ್ನ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಅದರ ಆಧಾರದ ಮೇಲೆ ಪ್ರಕರಣವನ್ನ ಭೇದಿಸಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್, ಕಾಲ್ ಹಿಸ್ಟ್ರಿ, CDR ತೆಗೆಸ್ತಾರೆ, ಕಾಲ್ ಡೀಟೇಲ್ಸ್ ರೆಕಾರ್ಡ್ ತೆಗೆಸ್ತಾರೆ, ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದಾರೆ ಅಂತ. ಅವನು ಇದೇ ಫೈಮುದ್ದೀನು ಶಶಿಕಾಂತನ್ನ ಮೀಟ್ ಮಾಡೋದಕ್ಕೆ ಫೋನ್ ಮಾಡಿರ್ತಾನೆ. ಲಾಸ್ಟ್ ಕಾಲ್ ಅವನದೇ ಆಗಿರುತ್ತೆ. ಅದರ ಮೇಲೆ ಟವರ್ ಡಂಪ್ ಲೊಕೇಶನ್ ಅದು ಕೂಡ ಇಲ್ಲೇ ತೋರಿಸ್ತಿರುತ್ತೆ. ಈ ಶಶಿಕಾಂತನ ಮೊಬೈಲ್ ಟವರ್ ಲೊಕೇಶನ್ ಡಂಪು ಜೊತೆಗೆ ಇದೇ ಫೈಮುದ್ದೀನ್ನ ಟವರ್ ಲೊಕೇಶನ್ ಡಂಪು ಎರಡೂ ಕೂಡ ಒಂದೇ ಸ್ಥಳದಲ್ಲಿ ತೋರಿಸ್ತಾ ಇರೋದ್ರಿಂದ ಕಾಕಿ ಇವನನ್ನು ಅರೆಸ್ಟ್ ಮಾಡಿ ತನ್ನ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಎಲ್ಲವನ್ನೂ ಕಕ್ಕಿದ್ದಾನೆ. ಕಳೆದ 20ನೇ ತಾರೀಕು ಬೆಳಗ್ಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ. ಶೇಡ್ಬಾಳ ಗ್ರಾಮದ ಹೊರವಲಯದಲ್ಲಿ ನಳಿನ್ ಅನ್ನಂಥವರ ಜಮೀನಿನಲ್ಲಿ ಒಂದು ಶವ ಬಿದ್ದಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಮೃತನಾದಂಥ ಶಶಿಕಾಂತ್ ಹೊನಕಾಂಬಳೆ ಅವನ ಪತ್ನಿ ಆದಂಥ ಮಂಗಳ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ತಗೊಳ್ತಾರೆ. ಕೊಲೆಯ ತನಿಖೆ ಕೈಗೆತ್ತಿಕೊಳ್ತಾರೆ. ಪ್ರಾರಂಭದಲ್ಲಿ ನಮಗೆ ಯಾವುದೇ ಸಾಕ್ಷಿಗಳು ಕುರುಹುಗಳು ಇರೋದಿಲ್ಲ. ಜೊತೆಗೆ ಅವರ ಕುಟುಂಬದವರು ಕೂಡ ಯಾರ ಮೇಲೆ ಸಂಶಯ ಕೂಡ ವ್ಯಕ್ತಪಡಿಸಿರೋದಿಲ್ಲ. ಹಾಗಾಗಿ ಸುಮಾರು 1 ದಿವಸದ ಮಟ್ಟಿಗೆ ನಮಗೆ ಇದೊಂದು